ಕುಂಭರಾಶಿಯವರ ವರ್ಷ ಭವಿಷ್ಯ ಹೇಗಿದೆ? ಈ ಸಲ ಕುಂಭರಾಶಿಯಿಂದಾನೇ ಇಡೀ ಜಗತ್ತಿಗೆ ರೋಗ ರುಜಿನಗಳು ಅಂತ ಕರೆಯುತ್ತೆ. ರಾಹು ಕುಂಭಕ್ಕೆ ಬಂದುಬಿಟ್ರೆ ಶನಿಯ ಮನೆಗೆ ಕುಂಭಕ್ಕೆ ಬಂದ. ಕುಂಭ ಅಂದರೆ ಕುಟುಂಬ. ಸೊ ಎಲ್ಲರೂ ಬರೀ ಕುಂಭರಾಶಿ ಅಲ್ಲ, ಎಂಟೈರ್ ವರ್ಲ್ಡ್ ಈ ಸಲ ಜಾಗೃತಿಯಾಗಿರಬೇಕು. ಆರೋಗ್ಯ ಪರಿಸ್ಥಿತಿ ಧನುರ್ರಾಶಿಗೆ ಯಾವತ್ತು ಶನಿ ಪ್ರವೇಶ ಮಾಡಿದ ಕರೋನಾ ಬಂದಿದ್ದು ಸತ್ಯ, ಬರೆದಿಟ್ಕೊಂಬಿಡಿ, ತಲೆಯಲ್ಲಿ ಇಟ್ಕೊಂಬಿಡಿ. ಈಗ ಗುರು ಶನಿನೇ ಗುರು ಮನೆಗೆ ಹೊಟ್ಟೋದ, ರಾಹು ವಾಪಸ್ ತಿರುಗಿ ಬಂದು ಶನಿ ಮನೆ ಕೂತ್ಕೊಂಡ. ಸೊ ರೋಗಕಾರಕ ಇಡೀ ಜಗತ್ತಲ್ಲಿ, ನೀರಿಂದ ಆಗ್ಬೋದು ಹೊರಗಡೆ. ಆಮೇಲೆ ಯಾವಾಗಾದರೂ ಕರೋನಾ ಟೈಮಲ್ಲಿ ಸ್ವಲ್ಪ ಟೈಮ್ ಕೊಟ್ಟರು, ಒಂದೆರಡು ದಿವಸ ಇರಲಿ, 3 ದಿವಸ, ಇದು ಟೈಮ್ಸ್ ಅಲ್ಲ, ಓನ್ಲಿ 2 hours 3 hours ರೋಗಗಳಿಗೆ ಹುಷಾರ್ ಹೇಳಿದ್ದೀನಿ. ಸೊ ಅದರಿಂದ ಸಣ್ಣ ಪುಟ್ಟದು, ಅದು ಕೆಮ್ಮಾಗಲಿ ನೆಗಡಿ ಆಗಲಿ ಏನೇ ಆಗಲಿ, ಸಣ್ಣ ಪುಟ್ಟ ಎದೆ ನೋವು ಬರಲಿ ಅಥವಾ ಗ್ಯಾಸ್ ಅನ್ಕೋಬೋದು, ದಯವಿಟ್ಟು ಯಾರು ತಾತ್ಸಾರ ಮಾಡಬೇಡಿ. ಕುಂಭರಾಶಿಯಿಂದ ಇಡೀ ಜಗತ್ತಿಗೂ ಹೇಳ್ತಾ ಇದ್ದೀನಿ. ಪ್ಲಸ್ ಅದೇ ಕುಂಭರಾಶಿಯಿಂದ ನೀವೆಲ್ಲರೂ ಕುಂಭರಾಶಿಯವರು ಏನು ಅಂದರೆ ಕಾಲುಗಳು ಜ್ಞಾಪಕ ಇಟ್ಕೊಳ್ಳಿ. ಕಾಲುಗಳಂದರೆ ಎಲ್ಲಾದರೂ ಸಿಕ್ಕಾಕೊಳ್ಳೋದು, ಬಾತ್ರೂಮಲ್ಲಿ ಸಿಕ್ಕಾಕೋಬೋದು, ಜಾರ್ ಬಿದ್ದ ಕಾಲು ಹುಷಾರು. ಅದೇನು ಹೇಳುತ್ತೆ, ಕಾಲು ಅಂತಲೇ ಸ್ಪೆಸಿಫಿಕ್ ಆಗಿ ಹೇಳುತ್ತಾನೆ. ರಾಹು ಬಂದು ಕಾಲುಗಳಿಗೆ, ಕೇತು ರಾಹು ಬಂದು ಮೂಳೆ ಮತ್ತು ವ್ಯವಸ್ಥೆ ಇದ್ದಾಗ. ಕುಂಭ ಅಂದರೆ ಕುಟುಂಬ ನೋಡಿ, ಸೊಂಟದಿಂದ ಕೆಳಭಾಗ ಕಾಲುಗಳು ಜಾಗ್ರತೆ, ತೊಡೆ ಜಾಗ್ರತೆ, ಹಿಂಡಿ ಜಾಗ್ರತೆ, ಬೆರಳುಗಳು ಜಾಗ್ರತೆ, ಕಾಲು ಬಗ್ಗೆನೇ ಹುಷಾರು. ಸೊ ಅದರಿಂದ ನೀವು ಬೈಕ್ ಓಡಿಸೋರು, ಗೇರ್ ಹಾಕೋರು ದೊಡ್ಡ ದೊಡ್ಡ ವಿಶೇಷತೆ. ಆಮೇಲೆ ಹೊಸದಾಗಿ ನೀವು ಕೊಂಡ್ಕೊಳ್ಳೋ ಅಂಥ ಪದಾರ್ಥಗಳು ಮಾಡಬಾರ್ದು. ನೋಡಿ ಈಗ ಸಮಾಜ ಗೊತ್ತೇ ಇಲ್ಲದೆ ಮೊನ್ನೆ ಪಾಪ ಯಾರೋ ಕುಟುಂಬ ಅಂತ ಕರಿತೀವಿ, ಕುಟುಂಬನೇ ಹೋಗ್ಬಿಡ್ತು. ಕಾರೇ ಕೊಂಡ್ಕೊಂಡು ಆ ವ್ಯಕ್ತಿ ಒಳ್ಳೆ ವ್ಯಕ್ತಿ ಇರ್ಬೋದು, ಏನೋ ಕುಲದೇವತೆಗೆ ಹೋಗಕ್ಕೆ ಮೊದಲೇ ಹೋಗುದು. ಅಂದರೆ ಅದಕ್ಕೆ ಹೇಳುತ್ತೆ ಕುಂಭ ಅಂದರೆ ಹೊಸದೇನು ಮಾಡಬೇಡಿ ಅಂತ ಹೇಳುತ್ತೆ. ಸೊ ನೀವೇನು ಹಳೇದೇನು ಮಾಡ್ತಾ ಇದ್ರಿ ಅಥವಾ ಟ್ರಾನ್ಸ್ಫರ್ ಪ್ರಯತ್ನ ಪಡ್ತೀನಿ ಇಂಥದ್ದು ಮಾಡಬೇಡಿ, ಹಳೇದನ್ನೇ ಪ್ರಯತ್ನ ಪಟ್ಟು ವ್ಯವಸ್ಥೆ ಮಾಡಿ. ಸೊ ನಿಮಗೆಲ್ಲರಿಗೂ ವ್ಯವಸ್ಥಿತವಾಗಿರ್ತಕ್ಕಂಥ ಕುಂಭರಾಶಿಗೆ ಜ್ಞಾಪಕ ಇಟ್ಕೋಬೇಕಾದ್ರೆ ಆಂಜನೇಯ ಸ್ಮರಣೆ, ವಾಯುಪುತ್ರ ಅನುಗ್ರಹವನ್ನು ಚೆನ್ನಾಗಿ ಪಡೀರಿ. ಆಂಜನೇಯನಿಗೆ ಬೆಣ್ಣೆ ಹಚ್ಚಿದಂಗೆ ಕೆಂಪು ಸಿಂಧೂರ ಹಚ್ಚಿರ್ತಕ್ಕಂಥ ತಿಲಕವನ್ನು ಎಲೆ ತಂದು ದಬ್ಬಿಲಿ ಇಟ್ಕೊಳ್ಳಿ. ಪ್ರತಿದಿನ ಹಣೆಗೆ ಇಲ್ಲದೆ ಹೋಗಬೇಡಿ. ರಾಹು ರೋಗಕಾರಕ, ಹುಷಾರ್. ಸೊ ಅದರಿಂದ ಕುಂಭರಾಶಿಯವರು ಹೊರಗಡೆ ಆಂಜನೇಯಂದು ಎಲ್ಲೇ ಹೋಗಲಿ ಸಿಂಧೂರ ತಿಲಕ ತಂದು ಇಟ್ಕೊಳ್ಳಿ, ಪ್ರತಿದಿನ ಇಡಿ. ಆಮೇಲೆ ನಿದ್ರೆ ಜಾಸ್ತಿ ಮಾಡ್ತೀರಿ ಕುಂಭ, ನೆಕ್ಸ್ಟ್ ಈಗೆಲ್ಲ ಮಾಡೋದೆಲ್ಲ ಇದ್ದೆ. ಸೊ ಅದರಿಂದ ಕುಂಭರಾಶಿಯವರು ದಯವಿಟ್ಟು ಬರಬೇಕಾದ್ರೆ ಸೂರ್ಯ ಸಮಯಕ್ಕೆ ಎದ್ದು ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ನಿಮಗೆಲ್ಲರೂ ಒಳ್ಳೆಯದಾಗುತ್ತೆ. ಖಂಡಿತ ಗುರುಗಳೇ.